ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಲೂಗಡ್ಡೆ ಮತ್ತು ಈರುಳ್ಳಿದ ರಾಯ್ತಾ ನೋಡೋಣ. ಇದು ಮಾಡೋದು ಕೂಡ ತುಂಬ ಸರಳ ಮತ್ತು ಸಮ್ಮರ್ ಕೂಡ ಚಾಲೂ ಆಗಿದೆ. ನೀವು ಇದು ತಿಂದರೆ ತುಂಬ ಒಳ್ಳೆಯದು. ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಇದನ್ನು ಸರ್ವ್ ಮಾಡ್ಬೋದು. ನಡೀರಿ ರೆಸಿಪಿನ ಶುರು ಮಾಡೋಣ. ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಕುದ್ದಾದ ನಂತರ ಇದು ಆಲೂಗಡ್ಡೆ ಏನಿರುತ್ತಲ್ಲ, ಇದರದ ಮೇಲಿನ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ದಾಗಿ ನಾನು ಕಟ್ ಮಾಡ್ಕೊಂಡು ಇಲ್ಲಿ ಕುದಿಸಾಕೆ ಇಡ್ತಾ ಇದ್ದೀನಿ. ಓಪನ್ ಆಗಿ ಕುದಿಸಿದ್ರೆ ಒಳ್ಳೆಯದು, ಜಾಸ್ತಿ ಭಾಳ ಇದು ಆಗೋದಿಲ್ಲ. 6ರಿಂದ 7 ನಿಮಿಷ ಕುದಿಸಿದರೆ ಸಾಕು. ಈಗ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾವು ಒಂದು 1/4 ಕಪ್ನಷ್ಟು ಮೊಸರನ್ನು ತೊಗೊತಾ ಇದ್ದೀನಿ. ಮೊಸರು ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆಯನ್ನು ಹಾಕಿ ಈ ಥರ ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಇದು ವಿಸ್ಕರ್ ಇದರಿಂದ ನಿಮ್ಮ ಕಡೆ ಈ ಥರ ಇದ್ದಿದ್ದಿಲ್ಲ ಅಂದರೂ ಕೂಡ ನೀವು ಫೋರ್ಕ್ದಿಂದ ಕೂಡ ಮಾಡ್ಬೋದು, ಚಮಚೆಯಿಂದ ಕೂಡ ಮಾಡ್ಬೋದು. ಇದು ಒಂದು 3-4 ನಿಮಿಷ ಮಾಡಿದರೆ ಸಾಕು, ಸಾಫ್ಟ್ ಆಗಿಬಿಡುತ್ತೆ. ಮತ್ತು ಇದು ಪೊಟ್ಯಾಟೋಸ್ ಏನಿದೆಯಲ್ಲ, ಅಂದರೆ ಆಲೂಗಡ್ಡೆ, ಇದು ಕುದ್ದಾಗಿದೆ. 6-7 ನಿಮಿಷ ಸಾಕು. ಇದನ್ನು ಚೆನ್ನಾಗಿ ತಣ್ಣಗಾಗಲು ಅದನ್ನು ಬಿಡೋಣ. ವಾಟರ್ದಿಂದ ನಾನು ಸಪ್ರೇಟ್ ಮಾಡಿದ್ದೀನಿ ಅದನ್ನು. ಮತ್ತು ಈಗ ಇದು ಮೊಸರಿಗೆ ನಾವು ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಇದು ಆಲೂಗಡ್ಡೆ ಏನಿದೆಯಲ್ಲ ಚೆನ್ನಾಗಿ ತಣ್ಣಗಾಗಿದೆ, ಅಂದರೆ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಆಗ ನಂತರ ನಾವು ಇದು ಮೊಸರಲ್ಲಿ ಸೇರಿಸಬೇಕು. ಬಿಸಿ ಬಿಸಿಯಾಗಿರುವಾಗ ಆಲೂಗಡ್ಡೆಯನ್ನು ಮೊಸರಲ್ಲಿ ಸೇರಿಸಬಾರ್ದು, ಇಲ್ಲಾಂದರೆ ಅದು ಹುಳಿ ಹೊಡೆದ್ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಕೆಟ್ಟುಬಿಡುತ್ತೆ. ಇದಾಗಿದೆ, ನಾನು ಸರ್ವಿಂಗ್ ಬೌಲ್ದಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ, ಡಿಲಿಷಿಯಸ್, ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇದನ್ನು ಗಾರ್ನಿಷ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಮತ್ತು ಜೀರಿಗೆ ಪೌಡ್ರದಿಂದ ಸರ್ವ್ ಮಾಡ್ತಾಯಿದ್ದೀನಿ. ಸಮ್ಮರ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಥರ ರೆಸಿಪಿನ ತಿಂತಾಯಿರಿ ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.